2023ರ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ 4 ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಗೊಳಿಸಿದೆ. ಇನ್ನು ಉಳಿದಂಥ 5ನೇ ಗ್ಯಾರಂಟಿ ಯುವ ನಿಧಿ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದೆ. ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಯುವ ನಿಧಿ ತಮ್ಮ ಸರ್ಕಾರದ 5ನೇ ಗ್ಯಾರಂಟಿ ಯಾವಾಗ ಅನುಷ್ಠಾನ ಆಗುತ್ತೆ? ಇದ್ರ ಬಗ್ಗೆ ಏನೆಲ್ಲ ಒಂದು ಅನುಷ್ಠಾನ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರೆ ಸರ್? ಈಗ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ನಾವು ಯುವ ನಿಧಿ ರಿಜಿಸ್ಟ್ರೇಷನನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ತಿಂಗಳು 12ನೇ ತಾರೀಕು ವಿವೇಕಾನಂದ ಜಯಂತಿ ದಿವಸ ನಾವು ಇದನ್ನು ದೊಡ್ಡ ಒಂದು ಬೃಹತ್ ಸಮಾರಂಭವನ್ನು ಮಾಡಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಏನು ಯುವ ನಿಧಿ ಪಡಲಿಕ್ಕೆ ಏನೆಲ್ಲ ಮಾನದಂಡಗಳಿದೆ? ಯಾರು ಅರ್ಹರು, ಯಾರು ಅನರ್ಹರು ಸರ್? ನೋಡಿ, ಇದಕ್ಕೆ ನಮ್ಮ 2022 2023ರಲ್ಲಿ ಯಾರು ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿರ್ತಾರೆ ಅವರು ಇದಕ್ಕೆ ಅರ್ಹರಾಗಿರ್ತಾರೆ. ಅವರು ಡಿಗ್ರಿ ಪಾಸಾಗಿ 6 ತಿಂಗಳವರೆಗೆ ಅವ್ರಿಗೆ ಯಾವುದೇ ನೌಕರಿ ಸಿಕ್ಕಿಲ್ಲ ಅಂದರೆ, ಯಾವುದು ಹೈಯರ್ ಎಜುಕೇಷನ್ಗೆ ಅವ್ರು ಹೋಗಿಲ್ಲ ಅಂದರೆ ಅವರು ಯುವ ನಿಧಿಗೆ ಅವರು ಎಂಟೈಟಲ್ ಆಗಿರ್ತಾರೆ. ಅವರು ಅರ್ಜಿ ಹಾಕಿದರೆ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಭರವಸೆ ಇದೆ. 26ನೇ ತಾರೀಕು ಅವ್ರು ರಿಜಿಸ್ಟ್ರೇಷನ್ ಲಾಂಚ್ ಆಗ್ತಾಯಿದೆ. ಅವರು ಬೆಂಗಳೂರು ಕರ್ನಾಟಕವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದು ಫ್ರೀ ಆಫ್ ಕಾಸ್ಟ್. ಅಥವಾ ಸೇವಾ ಸಿಂಧು ಪೋರ್ಟಲಲ್ಲಿ ತಾವೇ ಅಪ್ಲೋಡ್ ಮಾಡ್ಬೋದು. ಇದು ರಿಜಿಸ್ಟ್ರೇಷನ್ ಮಾಡಿದವರಿಗೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಸಿಗ್ತದೆ. ಒಂದು ವೇಳೆ ಅವ್ರಿಗೆ ಉದ್ಯೋಗ ಸಿಗುತ್ತೆ, ಅವ್ರ ಮಾಹಿತಿ ಹೆಂಗೆ ಕಲೆಕ್ಟ್ ಮಾಡ್ತಾರೆ ಸರ್? ಈಗ ಏನು 2 ವರ್ಷವರೆಗೆ ಕೊಡ್ತೀವಿ ಅಂತೀವಿ, ಅಥವಾ ಉದ್ಯೋಗ ಸಿಗೋವರೆಗೂ ಕೂಡ ಅವ್ರಿಗೆ ಒಂದು ಯುವ ನಿಧಿ ಕೊಡ್ತೀವಿ, ನಂತರ ಅದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದೀರಾ. ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ಸರ್? ಈಗ ನೋಡಿ, ನಾವು ಅವ್ರು ಹೈಯರ್ ಎಜುಕೇಷನ್ಗೆ ಹೋದರೆ ಹೈಯರ್ ಎಜುಕೇಷನ್ ಪೋರ್ಟಲಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಥವಾ ನಾವು ಅವರು ಒಂದು ವೇಳೆ ಅವರಿಗೆ ಬೇರೆ ಇದಕ್ಕೆ ಹೋದರೆ ನಮ್ಮ ESI ಅಥವಾ ಅವರು PF ಇದರಲ್ಲೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಸೆಲ್ಫ್ ಡಿಕ್ಲರೇಷನ್ನು ಕೂಡ ಇದೆ. ಪ್ರತಿ ತಿಂಗಳು ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ಅಂದರೆ ನಮ್ಗೆ ಯಾವುದೋ ನೌಕರಿ ಸಿಕ್ಕಿಲ್ಲ, ನಾವು ಯಾವ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಕೂಡ ಕಡ್ಡಾಯವಾಗಿದೆ. BJPಯವರು ಪದೇ ಪದೇ ಆರೋಪ ಮಾಡ್ತಿರುವಂಥದ್ದು ಗ್ಯಾರಂಟಿಗಳಿಗೆ, ಅನುದಾನಗಳಿಗೆ ದುಡ್ಡು ಕೊರತೆ ಆಗ್ತಿದೆ. ಅಂದರೆ ಗ್ಯಾರಂಟಿಗಳು ಕೊಡೋದ್ರಿಂದ ಅನುದಾನಗಳು ಬೇರೆ ಬೇರೆ ಕಾಮಗಾರಿಗಳಿಗೆ ಅನುದಾನ ಇಲ್ಲ ಅಂತ. ಈ ಒಂದು ಆರೋಪಕ್ಕೆ ತಾವು ಏನು ಉತ್ತರ ಹೇಳ್ತೀವಿ? ನೋಡಿ, BJPಯವ್ರಿಗೆ ಏನಾಗಿದೆ, ಅವ್ರಿಗಿದು ಹೊಟ್ಟೆ ಕಿಚ್ಚು. ಏನಂತಂದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ ಪಾಪ್ಯುಲಾರಿಟಿ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಮ್ಮ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳನ್ನ ಕಾರ್ಯಗತ ಮಾಡ್ತಾಯಿದ್ದೀವಿ. ಇವತ್ತು ಸಾಮಾನ್ಯ ಜನ, ಬಡವರು ಇದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ BJPಯವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವತ್ತು ಅವರು ಹಿಂದೆ 5 ವರ್ಷ ಇದ್ದಾಗ ಬರೀ ಭ್ರಷ್ಟಾಚಾರದಲ್ಲಿ ಕಾಲ ಕಳೆದರು. ಒಂದೇ ಒಂದು ಪ್ರಾಮಿಸ್ ಈಡೇರಿಸಲಿಲ್ಲ. ಹಾಗಾಗಿ ಈ ರೀತಿ ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಉತ್ತರ ನಾವು ಕೊಡಲ್ಲ, ಇದಕ್ಕೆ ಜನ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಲೋಕಸಭಾ ಚುನಾವಣೆ ಆದಮೇಲೆ ಈ ಒಂದು ಗ್ಯಾರಂಟಿಗಳನ್ನು ಒಂದು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸುತ್ತೆ ಅನ್ನೋ ಒಂದು ಆರೋಪವನ್ನು ಕೂಡ BJP ಮಾಡ್ತಾ ಇರುವಂಥದ್ದು ಸರ್. ಇದು ಒಂದು ಸುಳ್ಳು ಆರೋಪ. ಅವರಿಗೆ ಸಹಿಸೋಕ್ಕಾಗದೇ ಈ ರೀತಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ನಾವು ಖಂಡಿತವಾಗಿ 5 ವರ್ಷದವರೆಗೆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ, ನಮ್ಮ ಪಕ್ಷ ಮಾಡ್ತದೆ. ಇದು ನಮ್ಮ ಗ್ಯಾರಂಟಿ ಇದೆ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. BJPಯವರು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗದೇ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಷ್ಟೇ. ಈಗ ನಿಮ್ಮ ರಾಜಕೀಯ ಗುರುಗಳು, ಅದು ನಿಮ್ಮ ಕ್ಷೇತ್ರದವರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಈಗ ಇಂಡಿಯಾ ಒಕ್ಕೂಟ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಸರ್. ಈಗ ನೋಡಿ, ಇದೊಂದು ಭಾಳ ಹೆಮ್ಮೆ ವಿಷಯ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 50 ವರ್ಷ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ನಿಸ್ವಾರ್ಥ ಭಾವನೆಯಿಂದ ಇವತ್ತು ಜನರ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಅವರಿಗೆ ಕರ್ನಾಟಕ ರಾಜ್ಯದ ಜನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ. ಆದರೆ ಇಡೀ ದೇಶದ ಜನ ಇವತ್ತು ಅವರ ಪ್ರತಿಭೆ, ಅವರ ಕಮಿಟ್ಮೆಂಟನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರಲ್ಲ, ಇದು ಒಂದು ಭಾಳ ಹೆಮ್ಮೆ ವಿಷಯ ಅಂತ ನನ್ನ ಭಾವನೆ. ಅಂದರೆ ಪ್ರಧಾನಿ ಮೋದಿ ವಿರುದ್ಧ, BJP ವಿರುದ್ಧ ಒಂದು ದಲಿತ ಅಸ್ತ್ರವನ್ನು ಹೂಡಲಿಕ್ಕೆ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ಪ್ಲ್ಯಾನ್ ಮಾಡ್ಕೊಂಡಿದೆ ಅನ್ನೋ ಒಂದು ಆರೋಪ. ನೋಡಿ, ಇದು ಯಾವುದು ಪ್ಲ್ಯಾನ್ ಮಾಡಿ, ಇದು ಕಾಂಗ್ರೆಸ್ ಪಕ್ಷ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದಲ್ಲ. ಇಂಡಿಯಾ ಒಕ್ಕೂಟದಲ್ಲಿ ಬೇರೆ ಬೇರೆ ಪಕ್ಷದವರು ಇದನ್ನು ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಯಾವುದೋ ರಾಜಕೀಯ ಹಿನ್ನೆಲೆ ಇಲ್ಲ. ಇಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ವ್ಯಕ್ತಿತ್ವದ ಮೇಲೆ ಅವರ ನಾಯಕತ್ವವನ್ನು ಜನ ಒಪ್ಕೊಳ್ತಾ ಇದ್ದಾರೆ ವಿನಃ ಅವರು ಯಾವುದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅಂತ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸ್ವಯಂ ಇವತ್ತು ಮೋದಿಗಿಂತ ಭಾಳ ಒಬ್ಬ ಪ್ರತಿಭಾವಂತ ನಾಯಕರಿದ್ದಾರೆ ಅಂತಕ್ಕಂಥದ್ದು ಈ ದೇಶದ ಜನ ಗುರುತಿಸ್ತಾ ಇದ್ದಾರೆ.
ಸರ್, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಸೋಲಿಸಿದ್ರು. ಅದೇ ರೀತಿ ಈ ಬಾರಿ ಸೋಲಿಸಬೇಕು ಅಂತ ಹೇಳಿ ಅಶೋಕ್ ಮತ್ತು ವಿಜಯೇಂದ್ರ ಅವರಿಗೆ ಪ್ರಧಾನಿ ಮೋದಿಯವರೇ ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥ. ನೋಡಿ, ಈ ರೀತಿ ಕ್ಷುಲ್ಲಕ ರಾಜಕಾರಣ ಅವ್ರು ಮಾಡಿರ್ಬೋದು, ಆದರೆ ಅದರಿಂದ ಏನೂ ಉಪಯೋಗ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಇಡೀ ನಮ್ಮ ಕಲಬುರಗಿ ಜನನೂ ಕೂಡ ಈ ಸಾರಿ ಅರ್ಥ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಳ್ಕೊಂಡಿದ್ದ ಅವ್ರಿಗೆಷ್ಟು ಅವರಿಗೆ ನಷ್ಟ ಆಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಅವ್ರು ಏನೇ ಕುತಂತ್ರ ಮಾಡಿದರೂ ಕೂಡ ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಸೀಟನ್ನು ಗೆಲ್ತಾ ಇದೆ. ಈ ರಾಹುಲ್ ಗಾಂಧಿಯವರು ಝೀರೋ ಅನ್ನೋ ಮಾತನ್ನು ನಿನ್ನೆ ಅಶೋಕ್ ಅವರು ಹೇಳಿದ್ದಾರೆ. ಅಂದರೆ ಪ್ರಧಾನಿಗೆ ಅರ್ಹತೆ ಇಲ್ಲ ರಾಹುಲ್ ಗಾಂಧಿಗೆ, ಹಾಗಾಗಿ ಖರ್ಗೆ ಅವರನ್ನು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ BJP ವಲಯದಲ್ಲಿ ಆಗ್ತಿರೋದು. BJPಯಲ್ಲಿ ಗೊತ್ತಾಗಿದೆ ಏನಂತಂದರೆ, BJP ಅವರಿಗೆ ಈಗ ನಡುಕ ಶುರುವಾಗಿದೆ. ಯಾಕಂತಂದರೆ ಅವರು ಮುಂದೆ ಗೆಲ್ತಾರೆ ಇಲ್ಲ ಅಂತಕ್ಕಂಥ ಆತಂಕ ಅವ್ರಿಗೆ ಶುರುವಾಗಿ ಈ ರೀತಿ ಹತಾಶೆ ಭಾವನೆಯಿಂದ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಈ ದೇಶದ ಒಬ್ಬ ಒಳ್ಳೆಯ ನಾಯಕರಾಗಿದ್ದಾರೆ. ಅವರು ಈ ದೇಶದ ಭವಿಷ್ಯದ ನಾಯಕರಾಗಿದ್ದಾರೆ. ಖಂಡಿತವಾಗಿಯೂ ಇವತ್ತು ರಾಹುಲ್ ಗಾಂಧಿಯವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಮಾಡಿರ್ತಕ್ಕಂಥ ಭಾರತ್ ಜೋಡೋ ಯಾತ್ರೆಯಲ್ಲಿ ಎಷ್ಟು ಅವರಿಗೆ ಯಾವ ರೀತಿ ಮನ್ನಣೆ ಸಿಕ್ತು ಅಂತಕ್ಕಂಥ ಇಡೀ ದೇಶದ ಜನ ನೋಡಿದ್ದಾರೆ. ಅವರು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಧೀಮಂತ ನಾಯಕರಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಸೇರಿ ಕಟ್ತಕ್ಕಂಥ ಒಂದು ಪಕ್ಷ, ಇದು ಒಂದು ಸಿದ್ಧಾಂತ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ಕೊರತೆ ಇಲ್ಲ. BJP ಅವರಿಗೆ ಮೋದಿ ಬಿಟ್ಟು ಬೇರೆ ಯಾರು ನಾಯಕರಿಲ್ಲ. ಹಾಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಮತ್ತೆ ಹೆಚ್ಚಾಗ್ತಿದೆ. ತಮ್ಮ ಇಲಾಖೆಯಿಂದ ರಾಜ್ಯದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಸರ್? ನೋಡಿ, ಈ ರೀತಿ ಈಗಾಗಲೇ ಸಭೆಗಳು ನಡೀತಾ ಇದೆ. ನಮ್ಮ ಇಲಾಖೆಯನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಆರೋಗ್ಯ ಇಲಾಖೆದವರು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತೊಂದು ಸಭೆಯನ್ನು ಕರೆದಿದ್ದಾರೆ, 1 ಗಂಟೆಗೆ ಈಗಿದೆ. ಹಾಗಾಗಿ ಇಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಆದರೆ ಯಾರೂ ಜನರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದೊಂದು ಭಾಳ ಸೀರಿಯಸ್, ಅಂದರೆ ಯಾರಿಗಾದರೂ ಕೂಡ ಇದು ಹೋದ ಸರಿ ಏನು ಕೋವಿಡ್ ಇತ್ತಲ್ಲ, ಆ ರೀತಿ ಇವತ್ತು ನಮ್ಮ ಜನರಿಗೆ ಎಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದು ಯಾವುದೇ ಮುನ್ಸೂಚನೆ ಇಲ್ಲ. ಯಾಕಂದರೆ WHO ಇದನ್ನು ಭಾಳ ಸಿವಿಯಾರಿಟಿ ಅಷ್ಟು ಕಮ್ಮಿ ಇರ್ತದೆ ಅಂತ ಹೇಳಿದ್ದಾರೆ, ಸಿವಿಯಾರಿಟಿ ಇರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮನ ಕೈಗೊಳ್ತಾ ಇದ್ದೀವಿ. ಇವಿಷ್ಟು ಏನು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.